ನೀವಿವತ್ತು 3 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ. ಇದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೀರ್ಘವಾದ ರೈತ ಹೋರಾಟ ಯಾವ್ದಾದ್ರು ಇದೆ, ಅದು ದೇವನಹಳ್ಳಿಯ ರೈತರ ಹೋರಾಟ. ಈ ಹೋರಾಟದ ದೀರ್ಘ ಆಗಿರೋದು 2 ವಿಚಾರ ಹೇಳುತ್ತೆ. ಒಂದು, ನಿಮ್ಮ ಹೋರಾಟದ ಕಿಚ್ಚು, ನಿಮ್ಮ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ನಿಮ್ಮ ಗಟ್ಟಿತನ. ಇನ್ನೊಂದ್ ಕಡೆ 3 ವರ್ಷ ಈ ಜನ ವಿರೋಧಿ ಇದ್ರೂ ಕೂಡ ಈ ಸರ್ಕಾರಗಳ ನಿರ್ಲಕ್ಷ್ಯತೆ, ಈ ಜನ ವಿರೋಧಿ ಮನಸ್ಥಿತಿ, ಈ ರೈತ ವಿರೋಧಿ ಮನಸ್ಥಿತಿ. ಸ್ನೇಹಿತರೆ, ನಾನು ಹೆಮ್ಮೆಯಿಂದ ಹೇಳ್ತೀನಿ, ಯಾರಾದರೂ ಇವತ್ತು ಸಂವಿಧಾನ ಎತ್ತಿಡಿತಾ ಇದ್ದಾರೆ, ಆರ್ಟಿಕಲ್ 19 ಎತ್ತಿಡಿತಾ ಇದ್ದಾರೆ ಅಂದ್ರೆ ಯಾರು ಒಂದು ಜೈವಿಂದ ಸಂವಿಧಾನ ತೋರಿಸ್ತಾರೋ, ಸಂವಿಧಾನ ಜಾಥಾ ಮಾಡ್ತಾರೋ ಅಲ್ಲ, ಯಾರು ನಿಮ್ಮಂತರ ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ಹೋರಾಟ ಮಾಡ್ತಿರೋದ್ರೆ ನೀವೇ ನಿಜವಾದ ಸಂವಿಧಾನ ಎತ್ತಿಡಿತಾ ಇರೋದು. ನಾಲ್ಕಟ್ಕೊಳ್ಳಿ, ನಮ್ಗೆ ಧೈರ್ಯ ಬಹಳ ಬೇಕಾಗತ್ತೆ ಈ ಹೋರಾಟಗಳಲ್ಲಿ. ಧೈರ್ಯ ಅಂದ್ರೆ ಯಾರು ಜಿಮ್ಮಲ್ಲಿ ವೇಟ್ ಎತ್ತರೋ ಅಥವಾ ಆಹಾರ ಪದ್ಧತಿಯಿಂದ ಧೈರ್ಯ ಬರಲ್ಲ. ಯಾರು ಅನ್ಯಾಯದ ವ್ಯವಸ್ಥೆಗೆ ಸತ್ಯ ನುಡಿತಾರೋ ಅವರೇ ನಿಜವಾದ ಧೈರ್ಯ. ಆ ಧೈರ್ಯ ನಿಮ್ಮಲ್ಲಿದೆ, ನೀವು ಅದನ್ನ ಮುಂದುವರಿಸಿ. ನಮಗೆ ಚಿಕ್ಕ ವಯಸ್ಸು ನಾವು ಓದ್ತಾ ಕಾಗೋಡು ಚಳವಳಿ ಅನ್ನೋದನ್ನ ನಾವು ಓದ್ಕೊಂಡಿದ್ವಿ. 1951ರಲ್ಲಿ ರಾಮ್ ಮನೋಹರ್ ಲೋಹಿಯಾ ಎಷ್ಟೋ ಜನ ಬಂದು ಆ ಶಿವಮೊಗ್ಗದಲ್ಲಿ ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರು. ಆ ತರ ಇತಿಹಾಸ ನೀವು ಸಹ ಮಾಡ್ತಾ ಇದ್ದೀರಾ, ಬಹಳ ಹೆಮ್ಮೆಯ ವಿಚಾರ ಸ್ನೇಹಿತರೆ. ಮತ್ತೆ ನಮಗೆ ಜ್ಞಾಪಕ, ರೈತರಿಗೆ ಯಾರು ಶತ್ರು? ರೈತರಿಗೆ ಶತ್ರು ಯಾವ ಜನಾಂಗದವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ರೈತರಿಗೆ ಶತ್ರು ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ, ಈ ಬಂಡವಾಳಶಾಹಿ ವ್ಯವಸ್ಥೆ. ಈ ಬಂಡವಾಳಶಾಹಿ ವ್ಯವಸ್ಥೆ ಯಾರಿಗೆ ಲಾಭ ಆಗ್ತಾ ಇದೆ ಅಂದ್ರೆ ಶ್ರೀಮಂತರು ಉಳ್ಳವರಿಗೆ 3% ಫ್ಲೈಟ್ ಓಡೋರಿಗೆ ಮತ್ತೊಂದು ಏರ್ಪೋರ್ಟ್ ಮಾಡ್ತಾ ಇದ್ದಾರೆ. 4500 ಎಕರೆ ಇಲ್ಲಕ್ಕೆ 1777 ಎಕರೆ ಅನ್ನೋದನ್ನ ಕಬಳಿಸ್ತಾ ಇದ್ರು. ಅಲ್ಲೂ ಕೂಡ 4500 ಎಕರೆ ಫಲವತ್ತಾದ ಭೂಮಿನ ಕಬಳಿಸುವ ಮನಸ್ಥಿತಿ ಅವರ ಪರವಾಗಿ ಲಾಭ ಆಗ್ತಾ ಇದೆ. ನಮ್ಮ ಶ್ರಮಜೀವಿಗಳು, ನಮ್ಮ ರೈತಾಪಿ ವರ್ಗದವರಿಗೆ, ನಮ್ಮ ಬಡವರು, ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಈ ನೀತಿಗಳು, ಯೋಜನೆಗಳು ತಂದಿರೋದು ಒಂದು ಪಕ್ಷ ಅಲ್ಲ, ಇಡೀ ಪೊಲಿಟಿಕಲ್ ಸಿಸ್ಟಮ್ಮೇ ನಮಗೆ ಶತ್ರುವಾಗಿದೆ. ನಮಗೇನು ನಾವು ನೋಡಿದ್ವಿ, ಕೇಂದ್ರ ಸರ್ಕಾರ ಏನ್ ಮಾಡಿದೆ, 660 ರೈತರು ಹುತಾತ್ಮರಾದರೂ ಕೂಡ ರೈತ ವಿರೋಧಿ ಕಾನೂನುಗಳು ತಂದು ಬರೀ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಅದೇ ಕೇಂದ್ರ ಸರ್ಕಾರದ ಪಕ್ಷ ಇಲ್ಲಿ ಯಡಿಯೂರಪ್ಪನವರು 4-5 ವರ್ಷಗಳಿಂದ ನಾವೆಲ್ಲರೂ ಕೂಡ ಕೋವಿಡ್ ಅಲ್ಲಿ ಮನೆಯಲ್ಲಿದ್ದಾಗ ಬಹಳ ಕುತಂತ್ರದಿಂದ ರೈತ ವಿರೋಧಿ ಕಾನೂನು ತಂದು 400 ಎಕರೆಯಷ್ಟು ಕನ್ವರ್ಟ್ ಮಾಡಿ ರೈತರು ತಗೋಬಹುದು, ಆ ರೈತ ಭೂಮಿ ಕಬಳಿಸಬಹುದು ಅಂತ ಒಂದು ಕಾನೂನು ತಂದು ಅದನ್ನೇ ಇವತ್ತು ಈ ರೀತಿ ದೇವನಲ್ಲಿ ರೈತರಿಗೆ ಪರಿಸ್ಥಿತಿ ತಂದಿರೋ ಒಂದು ವಿಚಾರ. ಸೊ ಅವರಿಗೆ ರೈತ ಶಾಲ ಹಾಕಳಕ್ಕೆ ಯಾವ ನೈತಿಕ ಹಕ್ಕಿಲ್ಲ. ಮತ್ತೆ ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿಯವರು ಅವತ್ತಿನ ದಿನ ಎಷ್ಟೋ ಗಟ್ಟಿಯಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ರು ಕೂಡ ಇವತ್ತು ಅಧಿಕಾರ ಬಂದ ಮೇಲೆ ಅವರ 2 ನಾಲಿಗೆ ತೋರಿಸುತ್ತೆ, ಅವರ ಮೂಗು ತುಪ್ಪ ಸೋರೋದು ತೋರಿಸುತ್ತೆ, ಅವರ ಮೀನಾಮೇಷ ತೋರಿಸುತ್ತೆ. ನಮ್ಮೆಲ್ಲರಿಗೂ ಎಂ ಡಿ ನಂಜುಂಡಸ್ವಾಮಿ ಅವರ ಬಗ್ಗೆ ಗೌರವ. ಆದ್ರೆ ಇವರು ಕೂಡ ಅವರ ಇಂಟರ್ವ್ಯೂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡದಾಗಿ ಮಾತಾಡ್ತಾರೆ, ನಾವು ಎಂ ಡಿ ನಂಜುಂಡಸ್ವಾಮಿ ಅವರ ಶಿಷ್ಯರಂತ. ಇದನ್ನೇ ಎಂ ಡಿ ನಂಜುಂಡಸ್ವಾಮಿ ಅವರು ನಿಮಗೆ ಹೇಳ್ಕೊಟ್ಟಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ರೈತರಿಗೆ ಅನ್ಯಾಯ ಆದಾಗ ಸುಮ್ಮನೆ ಇತ್ತು, ಅದನ್ನ ಒಂದು ರೀತಿ ಮುಂದುವರಿಸುವ ಒಂದು ಮನಸ್ಥಿತಿ ನಾವು ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪಕ್ಕಾಗಲ್ಲ. ಮತ್ತೆ ಎಂ ಬಿ ಪಾಟೀಲ್ ಅವರೇ, ನಿಮ್ಮ ಸೂಟ್ ಬೂಟ್ ಹಾಕೊಂಡು ನಿಮ್ಮ ಇಂಗ್ಲಿಷ್ ಮಾತಾಡ್ಕೊಂಡು ರೈತ ವಿರೋಧಿ ಮಾತುಗಳು ಆಡ್ತಿರಲ್ಲ, ಇದೇನಾ ನಿಮಗೆ ಬಸವ ತತ್ವ? ಯಾರಾದ್ರೂ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ರೈತ ಹೋರಾಟಗಾರರ ಹೊತ್ತು ನಿಮ್ಮ ಬಸವ ತತ್ವನ ನಿಮ್ಮ ಶ್ರೀಮಂತ ಪರವಾಗಿ ಇಂಗ್ಲಿಷ್ ಮಾತಾಡೋ ಪರವಾಗಿ ನಮ್ಗೆ ಯಾವುದೇ ಕಾರಣಕ್ಕೂ ಬೇಕಿಲ್ಲ ಸ್ನೇಹಿತರೆ. ಜ್ಞಾಪಕ ಸ್ನೇಹಿತರೆ, ಇದು ಬರೀ ಆರ್ಥಿಕ ವಿಚಾರ ಅಲ್ಲ, ಇದು ಭಾವನೆಗಳ ವಿಚಾರ. ನಿಮ್ಮ ಹೋರಾಟ ಮುಂದುವರಿಸಬೇಕು. ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ತಂದೆ ಪೆರಿಯರು ಕೂಡ ಯಾವ ರೈತರ ಜೊತೆ ನಿಂತಿದ್ರು. 1940ರಲ್ಲಿ ಕೋಟಿ ಲ್ಯಾಂಡ್ ಟೆನ್ಯೂರ್ನಲ್ಲಿ ದಲಿತ ಶೂದ್ರ ಐಕ್ಯತೆ ಇರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತಾರೆ. ನಮ್ಮ ತಂದೆ ಪೆರಿಯಾರ್ ಅವರು ವಿಲೇಜ್ ಅಪ್ಲಿಫ್ಟ್ ಒಂದು ಪುಸ್ತಕ ಹೊರತು 14 ಪಾಯಿಂಟ್ ಇಂದ ರೈತರಿಗೆ ಯಾವ ರೀತಿ ನ್ಯಾಯ ಬರಬೇಕು ಅಂತ ತೋರಿಸ್ಬಿಡ್ತಾರೆ. ನಾನು ನಿಜ ಹೇಳ್ಬೇಕು ಸ್ನೇಹಿತರೆ, ನಿಮ್ಮ ಹೋರಾಟಗಳು ಬಹಳ ಗಟ್ಟಿಯಾಗಿದೆ, ನೀವು ಬಹಳ ಜನಸಂಖ್ಯೆ ಸೇರಿದ್ದೀರಾ. ಆದ್ರೆ ನಿಮ್ಮ ಹೋರಾಟಗಳು ನಿಜವಾಗ್ಲೂ ನ್ಯಾಯ ಬರಬೇಕು ಅಂದ್ರೆ, ರೈತ ವಿರೋಧಿ ಕಾನೂನು ಕಿತ್ತಾಕ್ಬೇಕು ಅಂದ್ರೆ ನಾವು ಕುರ್ಚಿ ಅಲ್ಲಾಡಿಸೋರಾಗಬೇಕು, ನಾವು ಒಂದು ರೀತಿ ಅಧಿಕಾರ ಹಿಡಿಯೋರಾಗಬೇಕು. ನಾವು ಒಂದು ಯಾವ ಜಾತಿಯವರಲ್ಲ, ಯಾವ ವರ್ಗದವರಲ್ಲ, ನಾವು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸಿಕೊಂಡಿರುವ ಮನುಷ್ಯರು. ಸೊ ನಾವು ಒಂದು ಸಮಾಜವಾದಿಗಳು. ಎಂದೆಂದಿಗೂ ಈ ರೈತರ ಪರವಾಗಿ, ಈ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ, ಈ ಇಡೀ ಅಸಮಾನತೆ ವ್ಯವಸ್ಥೆ ವಿರುದ್ಧ ಎಂದೆಂದಿಗೂ ಇರ್ತೀವಿ ಅಂತ ಹೇಳಿ ನಮ್ಮ GS ಶಿವರುದ್ರಪ್ಪ ಅವರ ಮಾತು, ಎಲ್ಲೋ ಹುಡುಕಿದ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ ನಮ್ಮೊಳಗೆ. ಇವತ್ತು ನಿಮ್ಮ ಸ್ನೇಹ ಪ್ರೀತಿ, ನಿಮ್ಮ ಗಟ್ಟಿತನ, ನಿಮ್ಮ ಹೋರಾಟದ ಕಿಚ್ಚು, ನಿಮ್ಮ ಅನ್ಯಾಯ ವಿರುದ್ಧ ಆಕ್ರೋಶ ಹಿಂಗೆ ಮುಂದುವರಿಸಲಿ. ಎಂದೆಂದು ನಿಮ್ ಜೊತೆ ಇರ್ತೀನಿ. ಜೈ ಕರ್ನಾಟಕ, ಜೈ ಭೀಮ್.